ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ರಾತ್ರಿ ವೃಷಿಕ ಬಹು ಹೊತ್ತು ರಾವಣನಿಗಾಗಿ ಕಾಯುತ್ತಿರಲು ಅವಳನ್ನು ದೀರ್ಘಕಾಲ ಕಾಯುವಂತೆ ಮಾಡಿದ ನಂತರ ಮನೆಗೆ ಬಂದನು ರಾವಣ. ಅವನು ಬರುವಾಗ ಸಮಯ ರಾತ್ರಿ 11:30 ಆಗಿತ್ತು. ಅಷ್ಟೊಂದು ಸಮಯದವರೆಗೆ ಅವನಿಗಾಗಿ ಆಹಾರವನ್ನು ಕೂಡ ಮಾಡದೆ ಕಾಯುತ್ತಿದ್ದಳು ವೃಷಿಕ. ಅವಳು ತನಗಾಗಿ ಕಾಯುತ್ತಿರುವುದನ್ನ ಕಂಡು ಅವಳ ಮುಂದೆ ಬಂದು ಪ್ಯಾಂಟ್ ಪ್ಯಾಕೆಟ್ನೊಳಗೆ ಕೈಗಳನ್ನ ಇಟ್ಟುಕೊಂಡು ಅವಳನ್ನ ನೋಡಲು ಅವಳು ಅವನ ಮುಂದೆ ಎದೆಯ ಮೇಲೆ 2 ಕೈಗಳನ್ನ ಕಟ್ಟಿಕೊಂಡು ಅವನನ್ನೇ ದೃಢವಾಗಿ ನೋಡಿದಳು. ಅವಳನ್ನ ಸ್ವಲ್ಪ ಸಮಯ ತೀಕ್ಷ್ಣವಾಗಿ ಹಾಗೆ ನೋಡಿದನು. ಏನನ್ನು ಹೇಳದೆ ತನ್ನ ಕೋಣೆಗೆ ಹೋಗಲು ಮುಂದಾದಾಗ ಅವನನ್ನ ಕೈಚಾಚಿ ತಡೆದಳು ವೃಷಿಕ. ಅವಳ ನಡೆಯಿಂದ ರಾವಣನಿಗೆ ಕೋಪ ಬಂದು ಬಿಟ್ಟು ಸಡನ್ ಆಗಿ ಅವಳ ಕಡೆ ತಿರುಗಿದನು. ಅವಳ ಕುತ್ತಿಗೆಯನ್ನ ಹಿಡಿದನು. ಅವಳು ಅವನನ್ನೇ ದಿಟ್ಟಿಸಿ ನೋಡಲು, ಏನು ತಡೆಯುವ ಕೆಲ್ಸ ಇಟ್ಕೋ, ಇಲ್ಲ ಅಂದ್ರೆ ನಿನ್ನ ಹೆಣ ಮಾಡ್ಬಿಡ್ತೀನಿ ಎಂದು ಗರ್ಜಿಸಿದನು. ಅವಳನ್ನ ತಳ್ಳಿ ಬಿಡಲು ಅವಳು ಸೋಫಾದ ಮೇಲೆ ಹೋಗಿ ಬಿದ್ದಳು. ಅವಳನ್ನ ನೋಡಿ, ಏನೇ ಹೆಂಡತಿ, ಅನ್ನ ಅಕ್ಕನ್ನ ತೋರಿಸೋಕೆ ನೋಡ್ತಾ ಇದ್ದೀಯಾ? ಏನೋ ನಾನು ನಿನ್ನ ಆಸೆ ಪಟ್ಟು ಕಲ್ಯಾಣ ಮಾಡಿಕೊಂಡ ಹಾಗೆ ನನಗಾಗಿ ಇಷ್ಟೊಂದು ಸಮಯ ಕಾಯ್ತಾ ಇದ್ದೀಯಾ? ನೀನ್ ಏನೇ ಡ್ರಾಮಾ ಮಾಡಿದ್ರೂ ನಿನ್ನಿಂದ ನನ್ನ ಮನಸ್ಸನ್ನ ಬದಲಾಯಿಸಲು ಸಾಧ್ಯವಿಲ್ಲ ಕಣೆ ಎಂದು ವ್ಯಂಗ್ಯವಾಗಿ ಹೇಳಿದನು. ಗಾಜಿನ ಮೆಟ್ಟಿಲುಗಳನ್ನ ಹತ್ತಲು ಪ್ರಾರಂಭಿಸಲು ಹೋದನು. ಡ್ರಾಮಾ ಮಾಡಬೇಕಾದ ಅವಶ್ಯಕತೆ ನನಗಿಲ್ಲ ಮಿಸ್ಟರ್ ಆರ್.ವಿ. ನಿಮಗಾಗಿ ಕಾಯಬೇಕಾಗಿರುವುದು ನನ್ನ ಕರ್ತವ್ಯ, ಅಂದರೆ ನಿಮ್ಮ ಹೆಂಡತಿಯ ಕರ್ತವ್ಯ ಅದು ಎಂದು ಹಿಂದಿನಿಂದ ಅವಳ ಧ್ವನಿ ಕೇಳಿಸಲು ಅವನ ನಡಿಗೆ ಹಾಗೆಯೇ ನಿಂತಿತು. ಮೆಟ್ಟಿಲಿನಿಂದ ಅವಳನ್ನ ತಿರುಗಿ ನೋಡಿದನು. ಅವಳನ್ನು, ನೀನು ನನಗೆ ಹೆಂಡತಿಯೂ ಅಲ್ಲ, ನಾನು ನಿನಗೆ ಗಂಡನೂ ಅಲ್ಲ. ಮಗಳೇ, ಇನ್ನೊಂದು ಸಲ ನಿನ್ನ ಬಾಯಿಯಿಂದ ಈ ಮಾತು ಬಂತು ಅಂದ್ರೆ ಬಾಯಿ ಹೊಡೆದು ಹಾಕ್ತೀನಿ ಎಂದು ಅವನು ಗರ್ಜಿಸಿದನು. ಸುಮ್ಮನೆ ಯಾವಾಗ ನೋಡಿದ್ರೂ ಕಿರ್ಚಾಡಬೇಡಿ. ಬೆಳಿಗ್ಗೆ ನೀವು ಊಟ ಮಾಡಿಲ್ಲ, ಮಧ್ಯಾಹ್ನವೂ ಊಟ ಮಾಡಿರಲ್ಲ ಅಂತ ನನಗೆ ಗೊತ್ತು. ಯಾರ ಮೇಲೋ ಇರೋ ಕೋಪವನ್ನು ಯಾಕೆ ಊಟದ ಮೇಲೆ ತೋರಿಸ್ತೀರಾ? ನಿಮಗಾಗಿ ಒಬ್ಬಳು ಕಾಯ್ತಾ ಇದ್ದಾಳೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಿದ್ದು ಯಾಕೆ ಮನಸ್ಸಾಕ್ಷಿಯೇ ಇಲ್ಲದ ಹಾಗೆ ನಡ್ಕೊಳ್ತೀರಾ ಎಂದು ಅವಳು ಕೋಪದ ಧ್ವನಿಯಲ್ಲಿ ಅವನನ್ನ ಕೇಳಿದಳು. ತನ್ನ ಸ್ವಂಟದ ಮೇಲೆ ಕೈ ಇಟ್ಕೊಂಡು ಅವಳನ್ನ ಮೇಲಿಂದ ಕೆಳಗೆ ಒಂದು ನಕಲಿ ನೋಟ ನೋಡುತ್ತಾ, ಏನೇ, ನಾನು ನಿನ್ನ ನನಗಾಗಿ ಕಾಯೋ ಕೇಳಿದ್ನಾ? ಆಮೇಲೆ ಏನೋ ಹೇಳ್ದಿಯಲ್ಲ ಮನಸ್ಸಾಕ್ಷಿ ಅಂತ. ಅದು ನಿನ್ನ ಅಕ್ಕನಿಗಿದ್ದಿದ್ರೆ ನಿಜವಾಗಿಯೂ ಪ್ರೀತಿಸಿದ ನನ್ನನ್ನ ಅರ್ಧದಲ್ಲೇ ಬಿಟ್ಟು ಯಾವನ್ ಜೊತೆಗೋ ಓಡಿ ಹೋಗ್ತಿರ್ಲಿಲ್ಲ ಎಂದು ಅವನು ವ್ಯಂಗ್ಯ ತುಂಬಿದ ಧ್ವನಿಯಲ್ಲಿ ಹೇಳಿದನು. ಅದನ್ನು ಕೇಳಿ ಕೋಪದಲ್ಲಿ ಹಲ್ಲು ಕಚ್ಚಿದ ವೃಷಿಕ, ಇಲ್ಲಿ ನೋಡು ರಾವಣ, ಅನಗತ್ಯವಾಗಿ ಹರ್ಷಿ ಬಗ್ಗೆ ತಪ್ಪಾಗಿ ಮಾತನಾಡಬೇಡ. ನೀನು ಅವಳನ್ನ ನಿಜವಾಗಿಯೂ ಪ್ರೀತಿಸಿದವನು ತಾನೆ? ಅವಳನ್ನ ಹೀಗೆ ಕೆಟ್ಟದಾಗಿ ಹಾಗೆ ಮಾತನಾಡಲು ನಿನ್ಗೆ ಹೇಗ್ ಮನ್ಸು ಬರುತ್ತೆ ಎಂದು ಅವಳು ಕೋಪದಿಂದ ಗುರಾಯಿಸಲು ವೇಗವಾಗಿ ಅವಳ ಹತ್ತಿರ ಬಂದನು. ಪಟಾರನೆ ಅವಳ ಕೆನ್ನೆಗೆ ಹೊಡೆದು ಬಿಟ್ಟನು. ಅದರಿಂದ ಕೊಂಚ ಬೇಸರವಾಗಿ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅವನನ್ನು ಖಾರವಾಗಿ ನೋಡಲು, ನನ್ನ ಪ್ರೀತಿಯ ಬಗ್ಗೆ ಮಾತನಾಡಲು ನಿನಗೆ ಯೋಗ್ಯತೆನೇ ಇಲ್ಲ. ನನ್ನ ಪ್ರೀತಿಯ ಬಗ್ಗೆ ನಿನಗೆ ಏನೇ ಗೊತ್ತು? ನೀನೋ ಸರಿ, ನಿನ್ನ ಅಕ್ಕನೋ ಸರಿ, ನನ್ನ ಬಗ್ಗೆ ಮಾತನಾಡಲು ಕೊಂಚ ಕೂಡ ಅರ್ಹತೆ ಅಥವಾ ಯೋಗ್ಯತೆ ಇಲ್ಲದವರು ನೀವಿಬ್ಬರು. ಇನ್ನೊಂದು ಮಾತು ನಿನ್ನ ಬಾಯಿಂದ ನನ್ನ ಪ್ರೀತಿಯ ಬಗ್ಗೆ ತಪ್ಪಾಗೇನಾದರೂ ಬಂತು ಅಂದ್ರೆ ನಿನ್ನನ್ನು ಜೀವಂತವಾಗಿ ಹೂತು ಹಾಕಿಬಿಟ್ಟು ನಾನು ಮುಂದಿನ ಕೆಲಸ ನೋಡ್ತೀನಿ. ನಾನು ಹೇಳಿದ್ರೆ ಹೇಳಿದ್ದನ್ನೇ ಮಾಡ್ತೀನಿ, ಜ್ಞಾಪಕ ಇಟ್ಕೋ ಎಂದು ಗುಡುಗಿದನು. ಮರ್ಯಾದೆಯಿಂದ ಜೀವನದ ಮೇಲೆ ಆಸೆ ಇದ್ರೆ ನನ್ನ ಕಣ್ಮುಂದೆ ಬರದೆ ಓಡಿ ಹೋಗ್ಬಿಡು. ಇಲ್ಲ ಅಂದ್ರೆ ಮುಂದೆ ಏನ್ ನಡೆಯುತ್ತೋ ಅನ್ನೋದನ್ನು ನೋಡೋಕ್ ನೀನು ಇರೋದೇ ಇಲ್ಲ ಎಂದು ಕೋಪದಿಂದ ಗರ್ಜಿಸಿದನು. ಪಕ್ಕದಲ್ಲಿದ್ದ ಗಾಜಿನ ಟಿಪಾಯಿಯನ್ನು ಒಂದು ತಳ್ಳಲು ಅದು ಗೋಡೆಗೆ ಬಡಿದು ಹೊಡೆದು ಹೋಯಿತು. ಅದರಲ್ಲಿ ಕಣ್ಣುಗಳನ್ನ ಬಿಟ್ಟು ಅವನ ಕೋಪವನ್ನ ನೋಡಿದ ವೃಷಿಕ, ಮೊದಲು ಹೀಗೆ ಕಾಡು ಮೃಗದ ತರಹ ನಡೆದುಕೊಳ್ಳುವುದನ್ನ ನಿಲ್ಲಿಸೋ ಎಂದು ಅವಳು ಕಿರುಚಲು
ಮತ್ತೆ ಅವಳ ಕೆನ್ನೆಗೆ ಒಂದು ಏಟು ಬಿತ್ತು. ಅವನ ಕಬ್ಬಿಣದಂತಹ ಕೈ ಅವಳ ಕೆನ್ನೆಯ ಮೇಲೆ ಎರಡನೇ ಬಾರಿ ಕೂಡ ಮೂಡಿತು. ಅವನ 5 ಬೆರಳುಗಳು ಅವಳ ಹಾಲಿನಂತಹ ಕೆನ್ನೆಯ ಮೇಲೆ ಮೂಡಿ ಹೋಗಲು, ನಿನಗೆ ಇನ್ನು 5 ನಿಮಿಷ ಅಷ್ಟೇ ಟೈಮ್. ಅಷ್ಟರೊಳಗೆ ರೂಮಿಗೆ ಬಂದು ಸೇರ್ಬೇಕು. ನೀನು ತಿಂತೀಯೋ ಇಲ್ಲವೋ ಅದರ ಬಗ್ಗೆ ನನಗೆ ಕಾಳಜಿ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. 5 ನಿಮಿಷದಲ್ಲಿ ನೀನು ಬಂದೇ ಬರಬೇಕು ಎಂದು ಅವಳಿಗೆ ಆಜ್ಞಾಪಿಸಿದನು. ಮೆಟ್ಟಿಲುಗಳ ಮೇಲೆ ಹತ್ತುತ್ತಿದ್ದ ಆರ್ವಿನನ್ನೇ ನೋಡುತ್ತಾ ನಿಂತಿದ್ದಳು ಮೃಷಿಕ. ಕೋಪದಿಂದ ಕೋಣೆಯೊಳಗೆ ನುಗ್ಗಿದವನಿಗೆ ಮನಸ್ಸು ಸ್ವಲ್ಪವೂ ಶಾಂತಿಯಾಗದೆ ಹೋಗಲು ಕೋಣೆಯಲ್ಲಿದ್ದ ಎಲ್ಲ ವಸ್ತುಗಳನ್ನ ಒಡೆದು ಹಾಕಿದನು ರಾವಣ. ಮೇಲೆ ಅವನು ವಸ್ತುಗಳನ್ನ ಒಡೆಯುವ ಶಬ್ದವನ್ನ ಕೇಳಿ ಗಾಬರಿಯಾದಳು. ಸೀರೆಯನ್ನು ಒಂದು ಕೈಯಿಂದ ಹಿಡಿದುಕೊಂಡು ವೇಗವಾಗಿ ಮೆಟ್ಟಿಲುಗಳನ್ನ ಹತ್ತಿ ಕೋಣೆಯ ಕಡೆಗೆ ಓಡಿದಳು. ಬಾಗಿಲನ್ನ ತೆರೆದುಕೊಂಡು ಕೋಣೆಯೊಳಗೆ ನುಗ್ಗಿದವಳಿಗೆ ಅವನಿಗೆ ಇನ್ನೂ ಕೋಪ ತಣ್ಣಗಾಗದೆ ಅತ್ತ ಇತ್ತ ನಡೆದುಕೊಂಡಿರುವುದನ್ನು ಕಂಡು ಕೊಂಚ ಆತಂಕ ಬರಲು ಕೆಳಗೆ ಬಿದ್ದಿರುವ ಗಾಜಿನ ಚೂರುಗಳನ್ನ ಕೂಡ ಗಮನಿಸದೆ ಅವನ ಕಡೆಗೆ ಓಡಿದಳು. ಅವಳ ಕಾಲ್ಗೆಜ್ಜೆಯ ಶಬ್ದವನ್ನ ಕೇಳಿ ಅವಳ ಕಡೆ ತಿರುಗಿದನು. ಗಾಜಿನ ಚೂರುಗಳನ್ನ ತುಳಿದುಕೊಂಡು ತನ್ನ ಕಡೆಗೆ ಓಡು ಬರುತ್ತಿರುವ ಮೃಷಿಕಾವನ್ನ ಕಂಡು, ಹೇಯ್ ಈಡಿಯಟ್, ಬರ್ಬೇಡ, ಅಲ್ಲೇ ನಿಲ್ಲು ಎಂದು ಅವಳ ಕಡೆಗೆ ಓಡಿದನು. ಅವಳು 2 ಹೆಜ್ಜೆ ಇಡುತ್ತಿದ್ದಂತೆ ವೇಗವಾಗಿ ಅವಳ ಬಳಿ ಹೋದನು. ಸಡನ್ ಆಗಿ ಅವಳನ್ನ ತನ್ನ ಕೈಗಳಲ್ಲಿ ಎತ್ತಿಕೊಂಡನು. ಹಾಗಿದ್ದರೂ ಅವಳ ಕಾಲುಗಳಿಗೆ 2 ಗಾಜಿನ ಚೂರುಗಳು ಚುಚ್ಚಿ ಅವಳ ಕಾಲನ್ನು ಸೀಳಿತ್ತು. ಕಾಲಿನಿಂದ ಬರುವ ರಕ್ತವನ್ನ ಕೂಡ ಲೆಕ್ಕಿಸದೆ ತನ್ನನ್ನು ಕೈಗಳಲ್ಲಿ ಎತ್ತಿಕೊಂಡಿರುವ ತನ್ನವನನ್ನೇ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಮೃಷಿಕ. ಅವಳ ನಡೆಯಿಂದ ಹಲ್ಲು ಕಚ್ಚಿದನು. ಈಡಿಯಟ್, ಜ್ಞಾನ ಇಲ್ವಾ ನಿನ್ಗೆ? ಕೆಳಗೆ ಗಾಜು ಹೊಡೆದಿದೆ ಅಂತ ಗೊತ್ತಿದೆ ಅಲ್ವಾ? ಮತ್ತೆ ಯಾವ ಧೈರ್ಯದಲ್ಲಿ ರೂಮಿನೊಳಗೆ ಬರ್ತೀಯಾ ಎಂದು ಕಿರುಚಿದನು. ಅವಳನ್ನು ಎತ್ತಿಕೊಂಡೇ ಮಂಚದ ಬಳಿ ಹೋಗಿ ಅವಳನ್ನ ಮಂಚದ ಮೇಲೆ ಮಲಗಿಸಿದನು. ಅವಳ ಕಾಲಿನಲ್ಲಿ ಶೂ ಧರಿಸಿದ್ದರಿಂದ ಅವನ ಕಾಲನ್ನು ಯಾವುದೇ ಗಾಜಿನ ಚೂರುಗಳು ಗಾಯಗೊಳಿಸದೇ ಇತ್ತು. ಅವನ ಕೈಗಳಲ್ಲಿ ಮಾತ್ರ ವಸ್ತುಗಳನ್ನು ಹೊಡೆದ ಸಮಯದಲ್ಲಿ ರಕ್ತ ಸುರಿಯುತ್ತಿತ್ತು. ಅವಳು ಸಡನ್ ಆಗಿ ಮಂಚದಿಂದ ಎದ್ದು ಮತ್ತೆ ಕೆಳಗೆ ಇಳಿಯಲು ಯತ್ನಿಸಿದಳು. ಅವಳನ್ನು ಮಂಚದ ಮೇಲೆ ವೇಗವಾಗಿ ತಳ್ಳಿದನು. ಬುದ್ಧಿಗೆಟ್ಟವಳೆ, ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಕೆಳಗೆ ಗಾಜು ಇದೆ ಅಂತ ಹೇಳ್ತಾ ಇದ್ದೀನಿ, ತಿರುಗಿ ತಿರುಗಿ ಸೀನ್ ತೋರಿಸ್ತಾ ಇದ್ದೀಯಾ ಎಂದು ಅವನು ಗರ್ಜಿಸಲು ಅವನನ್ನೇ ತನ್ನ ಕಣ್ಣುಗಳನ್ನ ಉರುಳಿಸಿ ನೋಡುತ್ತಿದ್ದಳು ಮೃಷಿಕ. ಅವಳ ಕೃತಿಯನ್ನ ಕಂಡು ಮತ್ತಷ್ಟು ಕೋಪಗೊಂಡನು. ಮತ್ತೆ ಅವಳ ಕೃತಿಯನ್ನು ಕಂಡು ಮತ್ತಷ್ಟು ಕೋಪಗೊಂಡನು. ಮತ್ತೆ ಅವಳ ಕೆನ್ನೆಗೆ ಒಂದು ಏಟು ನೀಡಲು ಅವಳು ಅಮ್ಮ ಎಂದು ಕಿರುಚುತ್ತಾ ಮಂಚದ ಮೇಲೆಯೇ ಬಿದ್ದು ಬಿಟ್ಟಳು. ನಿನಗೆ ಕೊಂಚವಾದರೂ ಮನಸ್ಸಾಕ್ಷಿ ಇದೆಯಾ? ಎಷ್ಟು ಸಲ ಒಂದೇ ಕೆನ್ನೆಗೆ ಹೊಡಿತೀಯಾ ಎಂದು ಅವಳು ಕೆನ್ನೆಯನ್ನ ಉಜ್ಜಿಕೊಳ್ಳುತ್ತಲೇ ಕೇಳಲು, ಮನಸ್ಸಾಕ್ಷಿ ಬಗ್ಗೆ ಮಾತನಾಡಬೇಡ ಅಂತ ಮುಂಚೆನೆ ನಾನು ಹೇಳಿದ್ದೇನೆ ಎಂದು ಅವಳಿಗೆ ಎಚ್ಚರಿಕೆ ನೀಡಿದನು ರಾವಣ. ನಿಜವನ್ನು ಹೇಳಿದ್ರೆ ಕೋಪ ಬರುತ್ತಾ ನಿನ್ಗೆ? ನಿನ್ನ ಕೈಯಲ್ಲಿ ಗಾಯವಾಗಿ ರಕ್ತ ಬರ್ತಿದೆ. ಅದಕ್ಕೆ ಮದ್ದು ಹಾಕಲು ಫಸ್ಟ್ ಏಡ್ ಬಾಕ್ಸ್ ತರಲು ನಾನು ಕೆಳಗೆ ಇಳಿಯೋಣ ಅಂದುಕೊಂಡೆ. ಅದಕ್ಕೆ ಯಾಕೋ ನನ್ನನ್ನು ಹೊಡಿತೀಯಾ ಎಂದು ಅವಳು ಕೋಪದಿಂದ ಕೇಳಲು ಅವಳ ಮತ್ತೊಂದು ಕೆನ್ನೆಗೆ ಏಟು ಬಿತ್ತು. ಮತ್ತೆ ಅವನ ಕೈಯಿಂದ ಅದರಲ್ಲೂ ಅವಳು ಸುರುಳಿ ಸುತ್ತಿ ಮಂಚದ ಮೇಲೆ ಬಿದ್ದಳು. ಕೆನ್ನೆಯನ್ನ ಹಾಗೆಯೇ ಹಿಡಿದುಕೊಂಡು ಮಲಗಿಕೊಂಡಳು. ಹೇಯ್, ಎದ್ದು ಕೂತ್ಕೋ ಎಂದು ಅವನು ಗರ್ಜಿಸಲು ಮುಖವನ್ನು ಎತ್ತದೆ ತಲೆ ಅಲುಗಿಸಿದಳು ಮೃಷಿಕ. ಬುದ್ಧಿಗೆಟ್ಟವಳೆ, ಕಾಲಲ್ಲಿ ರಕ್ತ ಬರ್ತಾ ಇದೆ, ಮದ್ದು ಹಾಕ್ಬೇಕು, ಎದ್ದು ಕೂತ್ಕೋ ಎಂದು ಅವನು ಅವಳನ್ನ ಎಳೆಯಲು ಅವಳು ಅವನ ಕೈಯನ್ನ ಕಿತ್ತಾಕಿ ಮತ್ತೆ ಮಲಗಿಕೊಂಡಳು. ಇವಳನ್ನು ಎಂದು ಹಲ್ಲು ಕಚ್ಚಿದವನು ಫಸ್ಟ್ ಏಡ್ ಬಾಕ್ಸ್ ಅನ್ನ ತಂದು ಅವಳ ಬಳಿ ಕುಳಿತು ಅವಳನ್ನ ಹಿಡಿದು ಎಳೆಯಲು ಅವಳು ಎಲ್ಲಿ ಮತ್ತೆ ಹೊಡೆದು ಬಿಡ್ತಾನೋ ಎಂದು 2 ಕೈಗಳನ್ನು 2 ಕೆನ್ನೆಯ ಮೇಲೆ ಇಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದಳು. ಅವಳ ಕೈಯನ್ನು ಕೆನ್ನೆಯಿಂದ ತೆಗೆದನು. ತಾನು ಹೊಡೆದಿದ್ದರಿಂದ ಕೆಂಪಾಗಿದ್ದ ಕೆನ್ನೆಯ ಮೇಲೆ ಔಷಧಿಯನ್ನ ಹಚ್ಚಿದನು. ಅವಳಿಗೆ ಅದರಲ್ಲಿ ಉರಿ ಉಂಟಾಗಲು, ಅಮ್ಮ, ನೋವಾಗ್ತಾ ಇದೆ, ನಿನ್ನ ಕೈ ಏನ್ ಹೀಗೆ ಕಬ್ಬಿಣದ ತರಹ ಇದೆ ಎಂದು ಅವಳು ಕಿರುಚಲು ಅವಳ ಬಾಯಿಗೆ ಪಟಾರನೆ ಹೊಡೆದನು ರಾವಣ. ಅದರಲ್ಲಿ ಅವಳು ಬಾಯಿ ಮುಚ್ಚಿಕೊಳ್ಳಲು, ಮಾತನಾಡಿದ್ರೆ ಹಲ್ಲು ಹೊಡೆದು ಹಾಕ್ತೀನಿ
ಎಂದು ಅವಳನ್ನ ಎಚ್ಚರಿಸಿದನು. ಅವಳ ಕಾಲನ್ನು ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಅವಳ ಪಾದಕ್ಕೆ ಔಷಧಿಯನ್ನು ಹಚ್ಚಲು ಪ್ರಾರಂಭಿಸಿದನು. ಕಾಲಿನಲ್ಲಿ ಚುಚ್ಚಿದ ಗಾಜಿನ ಚೂರುಗಳನ್ನು ಅವನು ನಾಜೂಕಾಗಿ ತೆಗೆಯಲು ಅವಳ ಮುಖದಲ್ಲಿ ಸಣ್ಣ ನೋವನ್ನು ಕೂಡ ತೋರಿಸಿಕೊಳ್ಳದೆ ಅವನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದಳು. ಅವಳಿಂದ ಶಬ್ದ ಬಾರದೆ ಹೋಗಲು ಅವಳನ್ನ ತಿರುಗಿ ನೋಡಿದನು. ಅವಳು ಅವನನ್ನೇ ನೋಡುವುದನ್ನು ಕಂಡು ಏನು ಎಂಬಂತೆ ಉಬ್ಬು ಏರಿಸಲು ಏನೂ ಇಲ್ಲ ಎಂದು ತಲೆಯಾಡಿಸಿದಳು. ಆ ನೋಟವನ್ನ ಅವನ ಕಡೆಯಿಂದ ತಿರುಗಿಸಿಕೊಂಡಳು. ಪೂರ್ತಿಯಾಗಿ ಗಾಜಿನ ಚೂರುಗಳನ್ನು ತೆಗೆದುಹಾಕಿ ಅವಳಿಗೆ ಮದ್ದು ಹಾಕಿ ಕಾಲಿಗೆ ಪಟ್ಟಿ ಕಟ್ಟಿಬಿಟ್ಟು ಅವನು ಏಳಲು ಹೋದಾಗ ಅವನನ್ನು ಎಳೆದು ಹಿಡಿದು ಮಂಚದ ಮೇಲೆ ಕೂರಿಸಿ ಅವನ ಕೈಗೆ ಔಷಧಿಯನ್ನ ಹಚ್ಚಲು ಪ್ರಾರಂಭಿಸಿದಳು. ಅವಳು ಅವನ ಕೈಯನ್ನ ಮುಟ್ಟಿದ ತಕ್ಷಣವೇ ಅವಳ ಕೈಯನ್ನ ಬಿಸಾಡಿದನು. ಈ ಮುಟ್ಟೋ ಕೆಲಸ ಎಲ್ಲ ಇಟ್ಕೋಬೇಡ, ಕೊಂದ್ಬಿಡ್ತೀನಿ ಎಂದು ಬೆರಳು ನೀಡಿ ಎಚ್ಚರಿಸಿದನು. ಅಯ್ಯೋ, ನಾನ್ ಮುಟ್ಟಿದ್ರೆ ಏನ್ ಕಡಿಮೆ ಆಗಿ ಹೋಗ್ತೀಯ ನೀನು? ನಾನು ನಿನ್ನ ಹೆಂಡತಿ ತಾನೆ ಎಂದು ಅವಳು ಹೇಳಲು, ಏಯ್, ಹೆಂಡತಿ ಅಂತ ಹೇಳ್ಬೇಡ, ನನಗೆ ಹುಚ್ಚ್ ಕೋಪ ಆಗ್ತಾ ಇದೆ ಎಂದು ಅವನು ಹಲ್ಲುಗಳನ್ನ ಕಟಮಟ ಕಚ್ಚುತ್ತಾ ಹೇಳಲು, ಅವನ ಕೈಯನ್ನು ತನ್ನ ಕುತ್ತಿಗೆಯಲ್ಲಿ ಕಟ್ಟಿದ್ದ ಹಳದಿ ತಾಳಿಯನ್ನ ಎತ್ತಿ ಅವನ ಮುಖದ ಮುಂದೆ ನೇರಕ್ಕೆ ಚಾಚಿದವಳು, ಇದರ ಹೆಸರು ಹಾಗಾದ್ರೆ ಏನು? ಇದನ್ನ ಕುತ್ತಿಗೆಯಲ್ಲಿ ಕಟ್ಟಿದ್ರೆ ನಾನು ನಿನ್ನ ಹೆಂಡತಿ ಅಂತಾನೆ ಅರ್ಥ ಅಲ್ವಾ? ಆಮೇಲೆ ಏನು ಎಂದು ವ್ಯಂಗ್ಯವಾಗಿ ಅವನಿಗೆ ಹೇಳಿದಳು. ಅವನ ಕೈಯನ್ನ ಎಳೆದು ಹಿಡಿದು ಮದ್ದು ಹಾಕಿ ಅವನಿಗೆ ಪಟ್ಟಿ ಕಟ್ಟಿಬಿಟ್ಟಳು. ಅವಳು ಮದ್ದು ಹಾಕಿದ ತಕ್ಷಣವೇ ಅವಳಿಂದ ಕೈಯನ್ನ ಸಡನ್ ಆಗಿ ಬಿಡಿಸಿಕೊಂಡನು. ಸರಿ, ಬೆಳಿಗ್ಗೆ ರುದ್ರೇಶ್ನನ್ನ ನಿಲ್ಲಿಸಿ ನೀನು ಪ್ರಶ್ನೆ ಕೇಳಿದ್ದಕ್ಕೆ ಏನರ್ಥ? ಅದಕ್ಕೋಸ್ಕರ ಹಾಗೆ ಮಾಡಿದ್ದ ಎಂದು ಅವನು ಕೇಳಲು, ಅಯ್ಯೋ, ಇಂದು ನಾನೇ ನಿನಗೆ ಹೇಳಬೇಕು ಅಂದುಕೊಂಡಿದ್ದೆ, ಅಷ್ಟರೊಳಗೆ ಈಗ ನಡೆದ ಗಲಾಟೆಯಲ್ಲಿ ಮರ್ತೆ ಹೋಗ್ಬಿಟ್ಟೆ ಎಂದು ಹೇಳಿದಳು. ಬೆಳಿಗ್ಗೆ ಕೆಲಸದವಳು ಅವಳಿಗೆ ಹೇಳಿದ್ದನ್ನ ಅವನಿಗೆ ವಿವರವಾಗಿ ಪ್ರಾರಂಭಿಸಿದಳು. ಇಲ್ಲಿ ಮಿಸ್ಟರ್ ರುದ್ರೇಶ್ ನಿನಗೆ ತಿಳಿಯದಂತೆ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾನೆ. ಇಲ್ಲಿ ವರ್ಕ್ ಮಾಡೋ ವರ್ಕರ್ಸ್ಗೆ, ಅಂದರೆ ನಿನ್ನ ಮನೆ ಕೆಲಸದವರಿಗೆ ಮಾಡೋ ಕೆಲಸಕ್ಕೂ ಕೊಡುವ ಸಂಬಳಕ್ಕೂ ಕೊಂಚ ಕೂಡ ಸಂಬಂಧವೇ ಇಲ್ಲ. ಅಂದರೆ ಹೆಚ್ಚಾಗಿ ಕೆಲಸವನ್ನ ತೆಗೆದುಕೊಂಡು ಸಂಬಳವನ್ನ ತುಂಬಾ ಕಡಿಮೆ ಕೊಡ್ತಾ ಇದ್ದಾನೆ. ಆದ್ರೆ ನಿನಗೆ ಲೆಕ್ಕ ತೋರಿಸುವಾಗ ಸರಿಯಾದ ಪ್ರಮಾಣದಲ್ಲಿ ಸಂಬಳ ಕೊಡುವ ಹಾಗೆ ಲೆಕ್ಕ ತೋರಿಸ್ತಿದ್ದಾನೆ. ಊಟ ಮಾಡಲು ಟೈಮ್ ಕೂಡ ಅವರಿಗೆ ಬರೀ ಅರ್ಧ ಗಂಟೆ ಮಾತ್ರ ಕೊಟ್ಟಿದ್ದಾನೆ. ಒಂದು ಆಫೀಸ್ನಲ್ಲಿ ಕೆಲಸ ಹೋದ್ರೆ ಅಲ್ಲಿ ಕೂಡ ಲಂಚ್ ಟೈಮ್ಗೆ ಅವರು ಕೊಡೋ ಟೈಮು 1 ಅವರ್ ಆಗಿರುತ್ತೆ. ಆದ್ರೆ ಇವನು ಬರೀ ½ ಅವರ್ ಮಾತ್ರ ಅಂತ ರೂಲ್ಸ್ ಮಾಡಿದ್ದಾನೆ. ಅದು ಮಾತ್ರ ಅಲ್ಲ, ಅವರಿಗೆ ಬೆಳಿಗ್ಗೆ ತಿನ್ನುವ ಊಟ ಎಷ್ಟು ಗಂಟೆಗೆ ಅಂತ ನಿನಗೆ ಗೊತ್ತಾ ಎಂದು ಅವಳು ಅವನನ್ನ ಕೇಳಲು ಅವನು ಇಲ್ಲ ಎನ್ನುವ ರೀತಿಯಲ್ಲಿ ತಲೆಯಾಡಿಸಿದನು. ಸರಿ, ಬೆಳಿಗ್ಗೆ ನೀನು ಯಾವ ಟೈಮ್ಗೆ ಆಫೀಸ್ ಹೊರಡ್ತೀಯಾ ಎಂದು ಅವಳು ಕೇಳಲು, ಅದು ಸರಿಯಾಗಿ ಹೇಳಲು ಸಾಧ್ಯವಿಲ್ಲ, ಒಂದು 9 ಗಂಟೆ ಆ ತರಹ ಹೊರಟುಬಿಡ್ತೀನಿ ಎಂದು ಅವನು ಹೇಳಲು, ಆದ್ರೆ ಇಲ್ಲಿ ತಿನ್ನುವವರಿಗೆ ಬ್ರೇಕ್ಫಾಸ್ಟ್ ಟೈಮ್ ಏನ್ ಗೊತ್ತಾ, 11 ಗಂಟೆ ಎಂದು ಅವಳು ಹೇಳಲು, ಅದನ್ನ ಕೇಳಿ ಯಾವುದೇ ಭಾವನೆಯನ್ನ ಮುಖದಲ್ಲಿ ತೋರಿಸದೆ ಕುಳಿತಿದ್ದನು ರಾವಣ. ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.